ಮೇಡಮ್ ಅವರೇ, ನಿಮ್ಮ ತಂಗಿ ಬರ್ತಿದ್ದಾರೆ ಅನ್ನೋ ವಿಷಯ ಕೇಳಿ ನಿಮ್ಮ ಮುಗ್ದಲ್ಲಿ ಅದೇನು ಕಳೆ ಬಂದಿದೆ ನೋಡಿ. ನೀವು ಹೆಜ್ಜೆ ಹಾಕ್ತಿದ್ರೆ ನವಿಲು ನಾಟ್ಯ ಮಾಡ್ತಿರೋ ರೀತಿ ಅದೇ. ಮೊದಲೇ ನೀವು ನನ್ನ ಕೈಗೆ ಸಿಕ್ಕಿಲ್ಲ, ಮುಂದೆ ಕೇಳಿದ್ರೆ ಸತಾಯಿಸ್ತಾ ಇದ್ದೀರಾ. ಯಾವುದೋ ಜಮಾನದಲ್ಲಿ ಕೊಟ್ಟಿದ್ದು. ನಿಮ್ಮ ತಂಗಿ ಬಂದ್ಬಿಟ್ರೆ ನೀವು ನನ್ನ ಕೈಗೆ ಸಿಕ್ಕಂಗೆ. ಮತ್ತೆ ಇಲ್ಲ ಅಂತ ಇದ್ದವಳು ಈಗ ಬರ್ತಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಖುಷಿ ಆಗಲ್ವಾ ಸಿದ್ದು ಅವರೇ? ಅವಳನ್ನ ಕೇಳೋಕ್ಕೆ 1000 ಪ್ರಶ್ನೆಗಳಿವೆ. ಓಹೋ, ಹಾಗಾದರೆ ಅವ್ರು ಬರ್ತಿದ್ದಾಗೆ ಪ್ರಶ್ನಾವಳಿ ಕಾರ್ಯಕ್ರಮನೇ ಶುರು ಮಾಡಿಬಿಡ್ತೀರಾ ಅನ್ನಿ? ಅದು ಪ್ರಶ್ನಾವಳಿ ಅಲ್ಲ ಸಿದ್ದು ಅವರೇ, ಅಕ್ಕ ತಂಗಿಯರ ಭಾವನೆಗಳ ಮಾತು. ಅವಳು ಮದುವೆ ಆಗಿ ಜಯಂತ್ ಅವ್ರ ಮನೆಗೆ ಹೋಗಾದ್ಮೇಲೆ ದಿನಕ್ಕೆ ಒಂದ್ಸಲ ನಾನು ಅವಳಿಗೆ ಫೋನ್ ಮಾಡ್ತಿದ್ದೆ. ಇಲ್ಲ ಅಂದರೆ ಏನೋ ಕಳ್ಕೊಂಡ ಹಾಗೆ ಅನ್ನಿಸ್ತಿತ್ತು. ಅವಳು ಅಷ್ಟೇ, ದಿನಕ್ಕೊಂದ್ಸಲ ನನಗೆ ಫೋನ್ ಮಾಡಿ ಅಕ್ಕ ಹೇಗಿದೆಯಾ, ಎಲ್ಲಿದೆಯಾ, ಏನು ಮಾಡ್ತಿದ್ಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಿದ್ಲು. ಅವಳು ಒಂದು ರೀತಿಯಲ್ಲಿ ನನಗೆ ಧೈರ್ಯಲಕ್ಷ್ಮಿ ಇದ್ದಂಗೆ. ಹಾಗೆ ನನ್ನ ಜೀವನದಲ್ಲಿ ಎಷ್ಟೇ ಹೋರಾಡಿದ್ರೂ ಅವಳೇ ನನಗೆ ಸ್ಫೂರ್ತಿ. ಅವಳು ನನ್ನ ಜೀವ ಆದರೆ ನೀವು ನನ್ನ ಜೀವನ. ಅವಳು ನನ್ನ ಮನಸ್ಸಲ್ಲಿದ್ದರೆ ನೀವು ನನ್ನ ಹೃದಯದಲ್ಲಿದ್ದೀರಾ. ಅವಳು ಬಂದಿದ್ದ ತಕ್ಷಣ ಅವಳು ನಿಮ್ಮ ಜಾಗನ ಕಿತ್ಕೊಂಡ್ಬಿಡ್ತಾಳೆ ಅಂತ ಅನ್ಕೋಬೇಡಿ. ನನಗದು ಗೊತ್ತು ಮೇಡಮ್ ಅವರೇ. ಆದರೂ ನೀವು ಅವ್ರನ್ನ ನೋಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಿಮ್ಮ ಕಣ್ಣಿಗೆ ನಾವು ಯಾರೂ ಕಾಣಿಸೋದಿಲ್ವಲ್ಲ, ಅದ್ರ ಬಗ್ಗೆ ಹೇಳಿದೆ. ಹಾಗಂತ ನೀವು ಅವ್ರ ಹತ್ರ ಮಾತಾಡಬೇಡಿ ಅಂತ ಹೇಳ್ತಿಲ್ಲ. ಇಷ್ಟು ದಿವಸದ ಮಾತುಗಳನ್ನೆಲ್ಲ ಆಡೋವರೆಗೂ ನಾನು ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಿದ್ದೀನಿ. ನಿಮ್ಮಿಬ್ಬರ ನಡುವೆ ಎಂಥ ಬಾಂಧವ್ಯ ಇತ್ತು ಅಂತ ನಂಗೆ ಚೆನ್ನಾಗಿ ಗೊತ್ತು ಮೇಡಮ್ ಅವರೇ. ಈಗ ನೀವು ಖುಷಿಯಾಗಿದ್ದೀರಲ್ಲ, ನೀವು ಯಾವಾಗಲೂ ಹೀಗೆ ಇರಬೇಕು, ಅದನ್ನೇ ನಾನು ಬಯಸೋದು. ಅದಕ್ಕೋಸ್ಕರ ಈ ಸಿದ್ದೇಗೌಡ ಏನು ಬೇಕಾದ್ರೂ ಮಾಡ್ತಾನೆ. ಏನು ಬೇಕಾದರೂ ಮಾಡ್ತೀರಾ? ಹೌದು, ಹೇಳಿ ಏನು ಮಾಡಬೇಕು ಅಂತ. ಅತ್ತೆ ಮಾವನ ಮದುವೆ ಆದಮೇಲೆ ಇದೇ ದೇವಸ್ಥಾನದಲ್ಲಿ ನಾವಿಬ್ಬರು ಇನ್ನೊಂದ್ಸಲ ಮದುವೆ ಆಗೋಣ. ಆಸೆ ನೋಡಿ. ಯಾಕೆ, ನಿಮ್ಗೆ ಆಸೆ ಇಲ್ವಾ? ಇಲ್ಲಪ್ಪ. ನೀವು ನಾಚ್ಕೋತಿರೋದು ನೋಡ್ತಿದ್ರೇನೆ ಗೊತ್ತಾಗ್ತಿದೆ ನಿಮಗೂ ಆಸೆ ಇದೆ ಅಂತ. ಹೇಳಿ, ನಾನೀಗ ಏನು ಮಾಡಬೇಕು? ನೀವೇನು ಮಾಡಬೇಡಿ, ನೀವು ಹೀಗೆ ಮಾತಾಡ್ತೀರಿ, ನಾನು ಕೇಳಿಸ್ಕೊತಾ ಇರ್ತೀನಿ. ಮಾತಾಡ್ಬೇಕಾಗಿರೋದು ನಾನಲ್ಲ, ನೀವು ಮಾತಾಡ್ತಿದ್ರೆ ಕೋಗಿಲೆ ಹಾಡ್ದಾಗಿರುತ್ತೆ, ನನ್ನ ಕಿವಿಗಳಿಗೆ ಇಂಪಾಗಿರುತ್ತೆ. ಇನ್ನು ನನ್ನ ಬಗ್ಗೆ ಏನಾದರೂ ಹೇಳ್ತಿದ್ರೆ ಹೇಳಿ. ಸಿದ್ದು ಅವರೇ, ನಿಮ್ಮ ಬಗ್ಗೆ ಒಂದು ಮಾತಲ್ಲಿ ಹೇಳೋಕ್ಕಾಗತ್ತಾ? ನೀವು ನನ್ನ ಮನಸ್ಸಲ್ಲಿ ಜಾಗ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಅಲ್ಲಿ ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳೋದೇ ನನ್ನ ಕೆಲಸ. ಎಷ್ಟು ಮುದ್ದಾಗಿ ಹೇಳ್ತಿದ್ದೀರಾ, ಇನ್ನೂ ಹೇಳಿ ಮೇಡಮ್ ಅವರೇ. ನಾವು ಹೀಗೆ ಮಾತಾಡ್ಕೊಂಡು ನಿಂತ್ಬಿಟ್ರೆ ಶಾಸ್ತ್ರಿಗಳು ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಈಗ ಮನೆಯಲ್ಲಿ ಮಾತಾಡ್ಕೊಳ್ಳೋಣ, ಬಂದಿದ್ದ ಕೆಲಸ ಮುಗಿಸೋಣ. ಬನ್ನಿ ಹೋಗೋಣ.